ಗಣಿತದಲ್ಲಿ ಬಳಸಬೇಕಾದ್ರೆ ಇಂಗ್ಲಿಷ್ ವರ್ಡ್ಸ್ ನಮ್ಮನ್ನ ತಲೆ ಕೆಡಿಸ್ಬಿಡುತ್ತೆ. ಅಂತ ಕೆಲವೊಂದು ಚಿಕ್ಕ ವರ್ಡ್ಸ್ ಇದೆ ನೋಡಿ. ಸೈಡ್. ಸೈಡ್ ಅಂದ್ರೆ ಏನು? ಈ ಒಂದು ಬಾಕ್ಸ್ ಇಟ್ಟಿದೀವಲ್ಲ, ಅದ್ರಲ್ಲಿ ಯಾವ್ದೋ ಒಂದು ಸೈಡ್, ಒಂದು ಬದಿ ಅಂತ ಹೇಳ್ಬೇಕು. ಸೈಡ್, ಅದಕ್ಕೆ ನಾವೇನಂತೀವಿ ಇಂಗ್ಲಿಷ್ ಅಲ್ಲಿ? ಸೈಡ್. ಈ ವರ್ಟೆಕ್ಸ್. ವರ್ಟೆಕ್ಸ್ ಅಂದ್ರೆ ಏನು? ವರ್ಟೆಕ್ಸ್ ಅಂದ್ರೆ ಈ ಒಂದು ಬಾಕ್ಸ್ ಅಲ್ಲಿ ಮೂಲೆಗಳು ಬಂದಿದೆ ನೋಡಿ, ಈ ಪಾಯಿಂಟ್ ಇದಾವಲ್ಲ, ಇವಕ್ಕೆ ನಾವೇನಂತ ಕರಿತೀವಿ? ವರ್ಟೆಕ್ಸ್ ಅಂತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಸೆಂಟರ್. ಸೆಂಟರ್ ಅಂದ್ರೆ ಎಲ್ಲರಿಗೂ ಗೊತ್ತಾನೆ ಏನು? ಸೆಂಟರ್ ಅಂದ್ರೆ ಈ ಬಾಕ್ಸ್ ಅಲ್ಲಿ ಎಲ್ಲಿ ಬರುತ್ತೆ? ಮಧ್ಯದಲ್ಲಿ ಬರುತ್ತೆ. ವೆರಿ ಗುಡ್. ಮಧ್ಯದಲ್ಲಿ ಇರೋದಕ್ಕೆ ನಾವೇನಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ? ಸೆಂಟರ್. ನೆಕ್ಸ್ಟ್ ಎಡ್ಜ್. ಎಡ್ಜ್ ಎಲ್ಲರಿಗೂ ಗೊತ್ತಿದೆ. ಎಡ್ಜ್ ಅಂದ್ರೆ ಏನು? ಸುತ್ತಲೂ ಇರ್ತಕ್ಕಂಥ ಬಾರ್ಡರ್ ಅಂತೀವಲ್ಲ, ಅದಕ್ಕೆ ನಾವೇನಂತೀವಿ? ಎಡ್ಜ್ ಅಂತ ಕರಿತೀವಿ. ನೆಕ್ಸ್ಟ್ ಡಯಾಗ್ನಲ್. ಡಯಾಗ್ನಲ್ ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಬರ್ತಕ್ಕಂತಹ ಕಿರಣಗಳು, ಅಪೋಸಿಟ್ ಲೈನ್ಸ್, ಇವಕ್ಕೆ ನಾವೇನಂತ ಕರಿತೀವಿ? ಡಯಾಗ್ನಲ್. ನೆಕ್ಸ್ಟ್ ಆಂಗಲ್. ಆಂಗಲ್ ಅಂದ್ರೆ ಇಲ್ಲಿ ಉಂಟಾಗ್ತಕ್ಕಂಥ ಮೂಲೆಗಳಲ್ಲಿ ಉಂಟಾಗ್ತಕ್ಕಂಥ ಕೋನ. ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇವಿಷ್ಟಕ್ಕೆ ಆಂಗಲ್ ಅಂತ ಕರಿತೀವಿ ನಾವು. ಅರ್ಥ ಆಯ್ತು?